ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಾತನಾಡೋದು ಒಂದು ಹಸಿರು ಸುವರ್ಣ ತರಕಾರಿಯ ಬಗ್ಗೆ, ಅದು ಎಂದರೆ ಬ್ರೋಕೋಲಿ. ಹೌದು, ಹಲವರಿಗೆ ಇದು ವಿದೇಶಿ ತರಕಾರಿ ಅನ್ನಿಸಬಹುದು, ಆದರೆ ಇತ್ತೀಚೆಗೆ ಬ್ರೋಕೋಲಿ ನಮ್ಮ ಭಾರತೀಯ ಅಡುಗೆಗಳಲ್ಲೂ ಹೆಚ್ಚಾಗಿ ಬಳಸಲಾಗುತ್ತಿದೆ. ಆದರೆ ನಿಮಗೆ ಗೊತ್ತೇ? ಈ ಒಂದು ತರಕಾರಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಅನೇಕ ವಿಟಮಿನ್ಸ್, ಮಿನರಲ್ಸ್ ಮತ್ತು ಆಂಟಿಆಕ್ಸಿಡೆಂಟ್ಸ್ ತುಂಬಿಕೊಂಡಿವೆ. ಆಗೊಮ್ಮೆ ನೋಡೋಣ ಬ್ರೋಕೋಲಿಯ ಅದ್ಭುತ ಆರೋಗ್ಯ ಪ್ರಯೋಜನಗಳು ಏನು ಅಂತ. ಪೋಷಕಾಂಶಗಳು. ಬ್ರೋಕೋಲಿ ಎಂದರೆ ಪೌಷ್ಟಿಕತೆಯ ಖಜಾನೆ. ಇದರಲ್ಲಿ ವಿಟಮಿನ್ ಕೆ, ವಿಟಮಿನ್ ಅ, ಫೈಬರ್, ಕ್ಯಾಲ್ಸಿಯಂ, ಐರನ್, ಮ್ಯಾಗ್ನೀಷಿಯಂ ಎಲ್ಲವೂ ಇದೆ. ಇದು ಕಡಿಮೆ ಕ್ಯಾಲೋರಿಯ ತರಕಾರಿಯಾಗಿದೆ, ಅಂದರೆ ತೂಕ ಕಡಿಮೆ ಮಾಡಬೇಕೆಂಬವರಿಗೆ ತುಂಬಾ ಸೂಕ್ತ. ಹಾಗೆ ಇದು ಶಾಕಾಹಾರಿಗಳಲ್ಲಿ ಅತ್ಯುತ್ತಮ ಪ್ರೋಟೀನ್ ಮೂಲಗಳಲ್ಲೊಂದಾಗಿದೆ. ರೋಗನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಬ್ರೋಕೋಲಿಯಲ್ಲಿ ಇರುವ ವಿಟಮಿನ್ ನಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಇಮ್ಯುನಿಟಿ ಹೆಚ್ಚಿಸುತ್ತದೆ. ನಿತ್ಯ ಬ್ರೋಕೋಲಿ ತಿನ್ನುವುದರಿಂದ ಶೀತ, ಕೆಮ್ಮು ಹಾಗೂ ವೈರಲ್ ಸೋಂಕುಗಳಿಂದ ದೂರ ಇರಬಹುದು. ಚಳಿಗಾಲದಲ್ಲಿ ಇದು ತುಂಬಾ ಉಪಯುಕ್ತ ತರಕಾರಿಯಾಗಿದೆ. ಹೃದಯದ ಆರೈಕೆ. ಬ್ರೋಕೋಲಿ ನಮ್ಮ ಹೃದಯದ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಇರುವ ಫೈಬರ್ ಮತ್ತು ಆಂಟಿಆಕ್ಸಿಡೆಂಟ್ಸ್ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತವೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲ, ಇದು ರಕ್ತದ ಒತ್ತಡವನ್ನು ಸಮತೋಲನದಲ್ಲಿರಿಸುತ್ತದೆ. ಕ್ಯಾನ್ಸರ್ ವಿರುದ್ಧ ಹೋರಾಟ. ಅನೇಕ ಅಧ್ಯಯನಗಳು ತೋರಿಸಿರುವಂತೆ ಬ್ರೋಕೋಲಿಯಲ್ಲಿ ಇರುವ ಸಲ್ಫೋರಾಫೇನ್ ಎಂಬ ಸಂಯುಕ್ತವು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಸ್ತನ, ಪ್ರೋಸ್ಟೇಟ್ ಮತ್ತು ಕೊಲನ್ ಕ್ಯಾನ್ಸರ್ ತಡೆಯಲು ಇದು ಸಹಾಯಕವಾಗಿದೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಅದು ಮಾತ್ರವಲ್ಲ, ದೇಹದ ಟಾಕ್ಸಿನ್ಗಳನ್ನು ಹೊರಹಾಕಲು ಸಹ ಇದು ಸಹಾಯಕ. ಚರ್ಮ ಮತ್ತು ಕೂದಲಿಗೆ ಲಾಭ. ಬ್ರೋಕೋಲಿಯಲ್ಲಿ ಇರುವ ವಿಟಮಿನ್ ಮತ್ತು ಆಂಟಿಆಕ್ಸಿಡೆಂಟ್ಸ್ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತವೆ. ಇದು ಕೊಲಾಜನ್ ಉತ್ಪಾದನೆಗೆ ಸಹಾಯ ಮಾಡಿ ಚರ್ಮದ ಯುವತ್ವವನ್ನು ಕಾಪಾಡುತ್ತದೆ. ವಿಟಮಿನ್ ಅ ಕೂದಲಿನ ಬೆಳವಣಿಗೆಗೆ ಸಹಕಾರಿ. ಅಂದರೆ ಬ್ರೋಕೋಲಿ ಎಂದರೆ ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಒಳ್ಳೆಯದು. ಜೀರ್ಣಕ್ರಿಯೆ ಮತ್ತು ತೂಕ ನಿಯಂತ್ರಣ. ಬ್ರೋಕೋಲಿಯಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ನಿತ್ಯದ ಊಟದಲ್ಲಿ ಸ್ವಲ್ಪ ಬ್ರೋಕೋಲಿ ಸೇರಿಸಿದರೆ ಹೊಟ್ಟೆ ತುಂಬುವ ಭಾವನೆ ಹೆಚ್ಚುತ್ತದೆ. ಇದರಿಂದ ಹೆಚ್ಚು ತಿನ್ನುವುದನ್ನು ತಪ್ಪಿಸಬಹುದು. ಇದು ತೂಕ ಕಡಿಮೆ ಮಾಡಬೇಕೆಂಬವರಿಗೆ ಅತ್ಯುತ್ತಮ ಆಹಾರವಾಗಿದೆ. ಹೇಗೆ ತಿನ್ನಬಹುದು? ಬ್ರೋಕೋಲಿಯನ್ನು ಹಾಲೆ ಮಾಡದೆ ಸಣ್ಣವಾಗಿ ಬೇಯಿಸಿ ಅಥವಾ ಸ್ಯಾಲಡ್, ಸೂಪ್, ಸ್ಟರ್ ಫ್ರೈ ಅಥವಾ ಪಲ್ಯ ರೂಪದಲ್ಲಿ ತಿನ್ನಬಹುದು. ಅದನ್ನು ಹೆಚ್ಚು ಬೇಯಿಸಬೇಡಿ, ಅಂದರೆ ಅದರ ಪೌಷ್ಟಿಕತೆ ಕಳೆದುಕೊಳ್ಳುತ್ತದೆ. ಸ್ವಲ್ಪ ಉಪ್ಪು, ಮೆಣಸು, ನಿಂಬೆಹಣ್ಣಿನ ರಸ ಹಾಕಿ ತಿಂದರೆ ರುಚಿಯೂ ಆರೋಗ್ಯವೂ. ಸ್ನೇಹಿತರೆ, ಬ್ರೋಕೋಲಿ ಎಂದರೆ ಕೇವಲ ವಿದೇಶಿ ತರಕಾರಿ ಅಲ್ಲ, ಇದು ನಮ್ಮ ಆರೋಗ್ಯದ ನಿಜವಾದ ಗೆಳೆಯ. ಪ್ರತಿದಿನದ ಊಟದಲ್ಲಿ ಸ್ವಲ್ಪ ಬ್ರೋಕೋಲಿ ಸೇರಿಸಿದರೆ ಹೃದಯ, ಚರ್ಮ, ಕೂದಲು, ಜೀರ್ಣಕ್ರಿಯೆ ಎಲ್ಲವೂ ಸುಧಾರಿಸುತ್ತದೆ. ಹಾಗಾದರೆ ಇಂದು ಮತ್ತೆ ನಿಮ್ಮ ಪ್ಲೇಟ್ನಲ್ಲಿ ಬ್ರೋಕೋಲಿ ಸೇರಿಸಿ ನೋಡಿ. ನಿಮಗೆ ಈ ವಿಡಿಯೋ ಉಪಯುಕ್ತ ಅನ್ನಿಸಿದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಆರೋಗ್ಯಕರ ವಿಷಯಗಳಿಗಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.